ನಮಸ್ಕಾರ ರೀ. ನಮ್ಮ ಹೆಸರು ಪಾರ್ವತಿ ನಲ್ವಡೆ ಅಂತ. ನಾವು ರಾಜಲಕ್ಷ್ಮಿ ಸಂಘದಿಂದ ಮಾತಾಡ್ತಾ ಇರೋದು. ನಾವು ಈಗ ಹಪ್ಪಳ, ಉಪ್ಪಿನಕಾಯಿ, ಸಾಂಬಾರ್ ಪುಡಿ ಇಂಥ ಎಲ್ಲ ಫುಡ್ ಪ್ರಾಡಕ್ಟ್ ಇದ್ರೊಳಗೆ ಯೋಜನೆ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಈ ನಮ್ಮ ಸಂಘದ ಹೆಸರು ರಾಜಲಕ್ಷ್ಮಿ ಅಂತೇಳಿ. ನಮಗೆ ಈ ಸಂಘದಿಂದ ಬಹಳ ಉಪಯೋಗ ಆಗೈತಿ. ಆಮೇಲೆ ಈ ಸಂಘ NRLM ಸಂಜೀವಿನಿ ಒಕ್ಕೂಟಕ್ಕೆ ಸೇರಿದ್ರಿಂದ ನಮಗೆ ತುಂಬಾ ಉಪಯೋಗ ಆಗೈತಿ. ನಮ್ಮ ಒಬ್ರ ಅಂತಲ್ಲ, ನಮ್ಮ ಸಂಘದೊಳಗಿರೋ 10 ಜನಕ್ಕೂ ಈ ಒಂದು ಪ್ರಾಡಕ್ಟ್ ಇಂದ ತುಂಬಾ ಉಪಯೋಗ ಆಗೈತಿ. ನಾವೆಲ್ಲ ಹೊಲ್ಮನಿ ಒಳಗ ದುಡ್ಕೊಂಡು ತಿಂತಿದ್ವಿ. ಹೊಲ್ಮನಿ ಒಳಗೆ ಹೋಗೋದಕ್ಕಿಂತ ಈ ಯೋಜನೆ ಒಳಗೆ ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಆದಾಯ ಜಾಸ್ತಿ ಸಿಗ್ತಾ ಇದ್ವಿ. ಹೊಲ್ಮನಿ ಕೆಲ್ಸಕ್ಕೆ ಹೋದ್ರೆ ನಮಗೆ 200 ಅಥವಾ 250 ರೂಪಾಯಿ ಕೂಲಿ ಸಿಗ್ತಿತ್ತು. ಈ ಪ್ರಾಡಕ್ಟ್ ಒಳಗ, ಈ ಯೋಜನೆ ಒಳಗೆ ನಾವು ಸೇರ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮಗೆ ದಿನಕ್ಕೆ 500, 600 ಪ್ರತಿದಿನಾನು ನಾವು ಯಾವ ತರ ಪ್ರಾಡಕ್ಟ್ ಜಾಸ್ತಿ ಮಾಡ್ಕೊತ ಹೋಗ್ತಾ ಇದ್ದೀವಿ, ಆ ತರ ಎಲ್ಲ ನಮಗೆ ಲಾಭ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನಾವು ಸಂಜೀವಿನಿ ಒಕ್ಕೂಟದಿಂದ ಫಸ್ಟ್ ಲೋನ್ 1,50,000 ರೂಪಾಯಿ ಲೋನ್ ಮಾಡ್ಕೊಂಡಿದ್ವಿ. ಆ 1,50,000 ರೂಪಾಯಿ ಲೋನ್ ನಮ್ಮ ಪ್ರಾಡಕ್ಟಿಗೆ ಅಮೌಂಟ್ ಕಡಿಮೆ ಆದ್ರಿಂದ ಮತ್ತೆ ವಾಪಸ್ ನಾವು ಬ್ಯಾಂಕ್ ಲೋನ್ ಮಾಡ್ಕೊಂಡು ಹೆಚ್ಚಿನ ಪ್ರಾಡಕ್ಟ್ ಇಂದ ಇದನ್ನ ಮಾಡ್ಕೊಂಡು ನಾವು ಈ ಯೋಜನೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಈಗ ನಮ್ಮ ಸಂಘದೊಳಗಿರೋ ಪ್ರತಿಯೊಬ್ಬರಿಗೂ ಇದರಿಂದ ತುಂಬಾ ಉಪಯೋಗ ಆಗೈತಿ. ಈ ನಾವು ದಿನಗೂಲಿ ಹೋಗಿದ್ದು ನಮಗೆ ಕಡಿಮೆ ದುಡ್ಡು ಸಿಗ್ತಾ ಇತ್ತು. ನಾವು ಸಂಘದೊಳಗೆಲ್ಲ ಅಮೌಂಟ್ ಕಟ್ಟೋಕ ರೈತರ ಕಡೆಯಿಂದ ಬರೋ ಅಮೌಂಟ್ ನಮಗೆ ಕಡಿಮೆ ಆಗ್ತಿತ್ತು. ಸಂಘ ಕಟ್ಟಕ್ ಮತ್ತೆ ಅಲ್ಲಿ ಇಲ್ಲಿ ಇಸ್ಕೊಳ್ಳೋಂಥ ಪ್ರಾಬ್ಲಮ್ ನಮ್ಗೆ ಜಾಸ್ತಿ ಆಗ್ತಿತ್ತು. ಈ ಒಂದು ಪ್ರಾಡಕ್ಟ್ ಒಳಗೆ ನಾವು ಮಾಡ್ಕೊಂತ ಪ್ರತಿ ದಿನ ನಮಗೆ ಕೂಲಿ ಹೆಚ್ಚಿಗೆ ಸಿಗ್ತದಲ್ಲ, ಹಂಗಾಗಿ ಸಂಘಕ್ಕೆ ದುಡ್ಡು ಸಾಲವನ್ನ ಕಟ್ಟೋದಕ್ಕೆ ಸತಿಗೆ ನಮ್ಗೆ ಯಾವ ತೊಂದರೆ ಇಲ್ದಾರ ತರ ಲಾಭ ಜಾಸ್ತಿ ಆಗ್ತಾ ಇರುತ್ತೆ. ಇಷ್ಟೆಲ್ಲ ನಮ್ಗೆ ಸಹಾಯ ಮಾಡಿಕೊಟ್ಟಂತ ಸಂಜೀವನ ಒಕ್ಕೂಟಕ್ಕೆ ನಮ್ಮ ಇಡೀ ಸಂಘದ ವತಿಯಿಂದ ನಾವು ನಮಸ್ಕಾರ ಮಾಡ್ತೀವಿ. ಧನ್ಯವಾದಗಳು.